ರಕ್ತಚಂದ್ರಗ್ರಹಣದಕ್ಕೆ ಸಂಬಂಧಪಟ್ಟಂತೆ ಕ್ವಿಕ್ಕಾಗಿ ರಾಶಿಗಳ ಬಗ್ಗೆ ಮಾತಾಡೋಣ. ರವಿಕುಮಾರ್ ಪಂಡಿತ್ರೆ, ಕ್ವಿಕ್ಕಾಗಿ ರಾಶಿಗಳ ಬಗ್ಗೆ ಸರ್ ಅದನ್ನೇ ಹೇಳ್ತಾ ಹೋದೆ. ರವಿ, ಕೇತು ಮತ್ತೆ ಬುಧ ಇವ್ರು 3 ಜನ ಸಿಂಹರಾಶಿಯಲ್ಲಿ ಸ್ಥಿತ ಆಗಿರೋದಕ್ಕೆ ಸರ್ಕಾರದ ಅಸ್ಥಿರತೆಗಳಾಗುವಂತ ಸಾಧ್ಯತೆ ಜಾಸ್ತಿ ಇದೆ. ಇಲ್ಲಿ ಪ್ರಭಾವಕ್ಕೊಳಗೋ ಆಗುವಂತ ರಾಶಿಗಳು, ಅದರ ಫಲಗಳು ಏನು ಅಂತ ಸವಿಸ್ತಾರವಾಗಿ ತಿಳಿಸ್ತೀನಿ. ಮೇಷ, ವೃಷಭ, ಕನ್ಯಾ ಮತ್ತು ಧನಸ್ಸು ರಾಶಿ ಇವರಿಗೆಲ್ಲರಿಗೂ ಶುಭ ಈ ಒಂದು ಗ್ರಹಣ. ಸರ್ವಶುಭ ಅಂತ ಹೇಳಿ ಆಚೆ ಅಡ್ಡಾಡ್ಬೋದಾ, ನಾವು ಊಟ ಮಾಡ್ಬೋದಾ ಹಾಗೆ ಹೇಳ್ತಾ ಇಲ್ಲ. ನಿಮಗೆ ಗ್ರಹಣದಿಂದ ಯಾವುದೇ ದೋಷಗಳಿಲ್ಲ. ನೀವು ಕೂಡ ಜಪಸಿದ್ಧಿ ಮಾಡಿ, ನೀವು ಕೂಡ ಪರಿಪಾಲನೆ ಮಾಡಿ ಗ್ರಹಣನ. ಸಾಧ್ಯವಾದಷ್ಟು ಶಿವಜ್ಞಾನದಲ್ಲಿ ಮಗ್ನರಾಗಿ. ಯಾಕೆ ಶಿವನ ಹೇಳ್ತಾ ಇದ್ದೀನಿ, ಈ ದಿನ ಏನಂದ್ರೆ 9 ನವಗ್ರಹಗಳಿಗೆ ಅಧಿಪತ್ಯ ಬಂದ್ಬಿಟ್ಟು ಮಹಾಮೃತ್ಯುಂಜಯ ಅಂತ ಹೇಳ್ತೀವಿ. ಮೃತ್ಯುವನ್ನೇ ಜಯಿಸಿದವನು, ವಿಷವನ್ನ, ಕಾರ್ಕೋಟಕ ವಿಷವನ್ನ ಕುಡಿದು ಅಮರನಾದವನು ಈಶ್ವರ ಅಂತ. ಅವನ ಸ್ಮರಣೆಯಿಂದ ಸಕಲ ದೋಷಗಳು ನಿವಾರಣೆ ಆಗುತ್ತೆ ಅಂತ ತಾವು ಕೇಳಿರ್ಬೋದು. ಓಂ ಜುಂಸಹ ತ್ರಯಂಬಕಂ ಯಜಾಮಹೆ ಸುಗಂಧೀಂ ಪುಷ್ಟಿವರ್ಧನಂ ಉರ್ವಾರುಕಮ್ಯ ಬಂಧನ ಮೃತ್ಯೋರ್ಮುಕ್ಷೀಯಂ ಅಮೃತ. ಮೃತ್ಯುವನ್ನು ಜಯಿಸಿದಂಥ ಪರಮಾತ್ಮನೇ ನಮಗೂ ಕೂಡ ಅಪಮೃತ್ಯು ದೋಷಗಳನ್ನು ನಿವಾರಣೆ ಮಾಡುವನ್ನೋದೇ ಮಂತ್ರ ಅರ್ಥ. ಅದನ್ನ ಪಾರಾಯಣ ಮಾಡಿ ಅಂತ. ಹಾಗಾಗಿ ಮೇಷ, ವೃಷಭ, ಕನ್ಯಾ, ಧನಸ್ಸು ರಾಶಿಯವರಿಗೆ ಯಾವುದೋ ಅಂತಹ ದೋಷಗಳಿಲ್ಲ. ನೀವು ಕೂಡ ಪರಿಪಾಲನೆ ಮಾಡಿ, ಶಿವಜ್ಞಾನ ಮಾಡಿ, ಭಗವಂತನ ಸ್ಮರಣೆ ಮಾಡಿ, ಯಥಾಶಕ್ತಿಯಾಗಿ ದಾನ ಮಾಡಿ. ಎರಡನೇ ವಿಚಾರ ಮಕರ ರಾಶಿ, ಸಿಂಹ ರಾಶಿ, ತುಲಾ ರಾಶಿ ಮತ್ತು ಮಿಥುನ ರಾಶಿ ಇವರಿಗೆ ಮಧ್ಯಮ ಫಲ ಇದೆ. ಅಂದರೆ ಶುಭವೂ ಇದೆ, ಅಶುಭವೂ ಇದೆ. ಇವರು ಯಾವಾಗಲೂ ಕೂಡ ಸ್ವಲ್ಪ ಭಗವಂತನ ಹೆಚ್ಚಿನ ಸ್ಮರಣೆಯನ್ನು ಮಾಡಿ, ಜೊತೆಗೆ ಏನನ್ನ ಕೊಡಬೇಕು ಈಗ ಹೇಳ್ತಾರೆ. ಯಾವ್ಯಾವ ನಕ್ಷತ್ರಗಳು ಪ್ರಮುಖವಾಗ್ತವೆ. ಇಲ್ಲಿ 3 ನಕ್ಷತ್ರಗಳು ಪ್ರಮುಖವಾಗಿ ಕುಂಭರಾಶಿಯಲ್ಲಿ ಸೇರುವಂತಹ ಧನಿಷ್ಠ, ಶತಭಿಷ, ಪೂರ್ವಭಾದ್ರ ಈ 3 ನಕ್ಷತ್ರದಲ್ಲಿ ಸಂಭವಿಸ್ತಾರಂತ ಗ್ರಹಣ. ಮಧ್ಯಕಾಲ ಗುರುಗಳು ಹೇಳಿದ್ರು ಶತಭಿಷ ಮತ್ತು ಪೂರ್ವಭಾದ್ರ ನಕ್ಷತ್ರದಲ್ಲಿ ಈ ಒಂದು ಗ್ರಹಣ ನಡೀತಾ ಇದೆ. ಈ 3 ನಕ್ಷತ್ರದವರು, ಈ 3 ನಕ್ಷತ್ರಕ್ಕೆ ಸಂಬಂಧಪಟ್ಟವರು. ಹಾಗೆ ಚಂದ್ರನ ನಕ್ಷತ್ರಗಳು ರೋಹಿಣಿ ಮತ್ತು ಹಸ್ತ, ಶ್ರವಣ ಈ 3 ನಕ್ಷತ್ರಗಳು. ಹಾಗೆ ಇನ್ನೊಂದೇನಂದ್ರೆ ಆರಿದ್ರ, ಸ್ವಾತಿ, ಶತಭಿಷ ಗುರುಗಳು ಹೇಳಿದ್ರು. ರಾಹು ಮತ್ತು ಚಂದ್ರನ ನಕ್ಷತ್ರಗಳು, ಆ ಒಂದು ಗ್ರಹಣ ಸಂಭವಿಸ್ತಾ ಇರುವಂಥ ನಕ್ಷತ್ರಗಳು ಇವರೆಲ್ಲರೂ ಕೂಡ ಪರಿಪಾಲನೆ ಮಾಡಿ. ದಾನಗಳು ಅಂತ ಬಂದಾಗ ಏನು, ಚಂದ್ರನಿಗೆ ಇಷ್ಟವಾದದ್ದು ತಂಡುಲ ಅಂತ ಹೇಳ್ತೀವಿ, ಭತ್ತ ಅಥವಾ ಅಕ್ಕಿ. ಇದನ್ನ ನೀವು ಸಂಸ್ಕರಿಸಿ ಒಂದು ಇಲ್ಲದವರಿಗೆ ದಾನ ಮಾಡಿ. ಊಟಕ್ಕೆ ಒಂದು ಸೌಕರ್ಯವನ್ನು ಮಾಡಿಕೊಡಿ. ಶ್ವೇತ ವಸ್ತ್ರ, ಯಾರಿಗೆ ಬಟ್ಟೆ ಇಲ್ಲ ಅವರಿಗೆ ಬಟ್ಟೆಯನ್ನು ಕೊಡಿ. ನಾವು ಹೇಳ್ತಾರೆ ಇದನ್ನೇ, ಯಾರಿಗೆ ಬಟ್ಟೆ ಇಲ್ಲ, ಹಾಕೊಳ್ಳೋಕೆ ಬಟ್ಟೆ ಇಲ್ಲ, ನೀವು ನೋಡ್ತಾ ಇದ್ದೀರಾ ಹರಿದ ಬಟ್ಟೆಯನ್ನು ಹಾಕೊಂಡಿದ್ದಾರೆ, ಅವ್ರು ಕೊಡೋದ್ರಲ್ಲಿ ತಪ್ಪಿಲ್ವಲ್ಲ, ಅವನು ಒಳ್ಳೆಯ ವಸ್ತ್ರವನ್ನು ಧರಿಸ್ಬೋದಲ್ವಾ. ಯಾರಿಗೆ ಊಟನೇ ಇಲ್ಲ, ನಿಮ್ಮ ಮನೆಯಲ್ಲಿ ಕೆಲಸಕ್ಕೆ ಬರ್ತಾ ಇದ್ದಾರೆ, ಅವ್ರಿಗೆ ನೀವು ಕೊಡ್ಬೋದಲ್ವಾ. 1 kg ಅಕ್ಕಿ ಕೊಟ್ಟರೆ ಅವರಿಗೆ 2 ದಿವಸಗಳ ಊಟ ಆಯಿತು. ಅವ್ರ ಮನೆಯಲ್ಲಿ ಇರುವಂಥ 4 ಜನ ಸದಸ್ಯರಿಗೆ 1 ಹೊತ್ತಿನ ಊಟ ಆಯಿತು ಅಂತ. ಅದನ್ನೇ ಹೇಳ್ತಾ ಇರೋದು ಸಂಬಂಧಪಟ್ಟ ಧಾನ್ಯ ಅಂತ. ಹಾಗೆ ರಾಹುಗೆ ಸಂಬಂಧಪಟ್ಟದ್ದು ಕಪ್ಪು ಉದ್ದಿನ ಕಾಳು ಅಂತ. ಇದನ್ನು ಕೂಡ ಸಾಧ್ಯವಾದರೆ ಕೊಡಿ. ಇದನ್ನೆರಡನ್ನೂ ಕೂಡ ಈ ರಾಶಿಗಳು ಯಾರು ಮಕರ, ಸಿಂಹ, ತುಲಾ, ಮಿಥುನ ರಾಶಿಗಳು ಮಾರನೇ ದಿನ ಬೆಳಗ್ಗೆ ಶಿವನ ಆಲಯಕ್ಕೆ, ಸೋಮವಾರ ಬೆಳಿಗ್ಗೆ ಶಿವನ ಆಲಯಕ್ಕೆ ಅಥವಾ ಆಂಜನೇಯ ಸ್ವಾಮಿ ಹೇಳಿದ್ರು ಅದು 2 ದೇವಾಲಯಗಳಿಗೆ ಹೋಗಿ ನಿಮ್ಮ ಸ್ಮರಣೆಯನ್ನು ಮಾಡಿ ಅವರಿಗೆ ದಾನವನ್ನು ಅಲ್ಲಾದರೂ ಕೊಡ್ಬೋದು. ಅಥವಾ ಹೊರಗಡೆ ಇರುವಂಥ ನಿಮ್ಗೆ ಪ್ರಯೋಜನ ಪಡೆಯುವಂಥವ್ರು ನೋಡಿ. ದಾನ ಅಂದಾಗ ಅದೇ ಶ್ರೇಷ್ಠತೆ. ನೀವು ಕೊಟ್ಟಂಥ ದಾನ ಉಪಯೋಗಕ್ಕೆ ಬರಲಿಲ್ಲ ಅಂದರೆ ಪ್ರಯೋಜನ ಇಲ್ವಲ್ಲ. ಅದನ್ನು ತಗೊಂಡು ಬೀಸಾಡೋನ್ಗೆ ನೀವು ಕೊಟ್ಟರೆ ಪ್ರಯೋಜನ ಇಲ್ಲ. ಅದರ ನಿಜವಾಗ್ಲೂ ವ್ಯಾಲ್ಯೂ ಅಂತ ಹೇಳ್ತೀವಿ, ಅದರ ನಿಜವಾಗ್ಲೂ ಅದರ ಒಂದು ಉತ್ತಮವಾದ ಒಂದು ಬಳಕೆಯನ್ನು ಮಾಡ್ಕೊಳ್ಳೋರಿಗೆ ನೀವು ತಲುಪಿಸುವಂಥ ಕೆಲಸವನ್ನು ಮಾಡಿ. ಕೊನೆಯದಾಗಿ ಕುಂಭ, ವೃಶ್ಚಿಕ, ಕಟಕ, ಮೀನ ಈ ರಾಶಿಗಳಿಗೆ ಸಂಪೂರ್ಣವಾಗಿ ಸ್ವಲ್ಪ ಅಶುಭ ಇದೆ. ಕುಂಭರಾಶಿಯಲ್ಲೇ ಈ ಗ್ರಹಣ ನಡೀತಾ ಇರೋದ್ರಿಂದ ಕುಂಭರಾಶಿಯವರಿಗೆ ಸ್ವಲ್ಪ ಸಂಕಷ್ಟ, ಜೊತೆಯಲ್ಲಿ ಆರ್ಥಿಕ ಸಂಕಷ್ಟ ಇರುತ್ತೆ. ಯಾಕಂದ್ರೆ ಮತ್ತೆ ರಿವರ್ಸ್ ಬರ್ತಾ ಇದ್ದಾರೆ. ನಮ್ಮ ಈ ಒಂದು ಶನೇಶ್ವರ ಮೀನರಾಶಿಯಿಂದ ವಕ್ರಿಗತಿಯಲ್ಲಿ ಕುಂಭರಾಶಿಯಲ್ಲಿರೋದ್ರಿಂದ 7.5 ಇದು ಸ್ವಲ್ಪ ಸಂಕಷ್ಟಗಳು ಅವ್ರಿಗಿದೆ, ಸರಮಾಲೆ. ಆರಿಂದ ಭಯ ಬೇಡ, ಯಾವಾಗಲೂ ಕೂಡ ಭಗವಂತನ ಸ್ಮರಣೆ ಇರಲಿ, ದಾನ ಧರ್ಮಗಳ ಹಿತಚಿಂತನೆ. ಶನೇಶ್ವರ ಕೂಡ ಅದೇ ಹೇಳೋದು, ನೀವು ದೇವಸ್ಥಾನಕ್ಕೆ ಬಂದು ದೊಡ್ಡ ಅಡ್ಡ ಬಿದ್ದು ನನಗೆ ಎಣ್ಣೆಯನ್ನ ದಾನ ಮಾಡಿಬಿಟ್ಟು ಹೋಗ್ಬಿಡಿ ಅಂತ ಹೇಳಿಲ್ಲ ಅವನು. ಯಾರು ಇಲ್ಲದವರು ಅಲ್ಲಿ ನಾನಿದ್ದೇನೆ, ಯಾರು ನಿರಾಶ್ರಿತರು ಅವರಲ್ಲಿ ನಾನಿದ್ದೇನೆ, ಯಾರು ರೋಗಿಗಳು ಅವರಲ್ಲಿ ನಾನಿದ್ದೇನೆ, ನಾನು ಕೊಟ್ಟಿರೋದೇ ಆ ಕರ್ಮಗಳಿಗೆ ಅನುಸಾರವಾಗಿ ರೋಗವನ್ನು ಕೊಟ್ಟಿದ್ದೇನೆ, ಯಾರು ಬಡತನ ಕೊಟ್ಟಿದ್ದೇನೆ ನಾನೇ ಕಾರಣ, ನೀವು ಅವ್ರಿಗೆ ಸಹಾಯ ಮಾಡಿ, ನಿಮ್ಮಲ್ಲಿ ನಾನಿದ್ದೇನೆ, ನಿಮ್ಮನ್ನು ನಾನು ಚೆನ್ನಾಗಿ ನೋಡ್ಕೊಳ್ತೀನಿ. ನೀವು ಕೆಟ್ಟದೇ ಮಾಡ್ತೀರಾ ಇದನ್ನು ಮೀರಿ, ನಿಮಗೆ ಏನು ಕೊಡಬೇಕು ನನಗೆ ಗೊತ್ತಿದೆ, ಕರೆಕ್ಟ್ ಕೊಡ್ತೀನಿ, ಕರ್ಮದಾತ ಅಂತ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಹಾಗೆ ಇನ್ನೊಂದೇನೋ ವಿಚಾರ, ಈ ಕುಂಭ, ವೃಶ್ಚಿಕ, ಕಟಕ, ಮೀನ ರಾಶಿಗಳು ಅಶುಭ ಅನ್ನೋದು ನಿಜ. ಅದನ್ನ ದಾಟೋಣ. ಯಾವ ರೀತಿ? ಭಗವಂತನ ಸ್ಮರಣೆ ಮಾಡಿ, ಸಂಸ್ಮರಣೆ ಮಾಡಿ, ದಾನ ಧರ್ಮಗಳನ್ನು ಯಥೇಚ್ಛವಾಗಿ ಮಾಡಿ, ಹಿರಿಯರ ಒಂದು ಮಾತುಗಳನ್ನ ಪಾಲಿಸಿ. ಸರ್ ಹೇಳ್ತಾ ಇರೋ ತಂದೆ ತಾಯಿಗಿಂತ ದೊಡ್ಡ ಗುರುವಿಲ್ಲ. ಮನೇಲಿರೋ ತಂದೆ ತಾಯಿನ ಗೌರವಿಸಿ. ನಾವು 100 ದೇವಸ್ಥಾನಗಳಿಗೆ ಎಲ್ಲಕ್ಕೂ ಅಲಿತಾ ಇದೀವಿ. ನಾವು ತಂದೆ ತಾಯಿಗಳಿಗೆ ಗೌರವವನ್ನು ಕೊಡದಾದ ಮಕ್ಕಳಾದ್ರೆ ಪ್ರಯೋಜನ ಏನಿದೆ? ಅದನ್ನ ಕೊಡುವಂತವರಾಗಿ ಸಚ್ಚಿಂತನೆ ಇರಲಿ. ನಿಮ್ಮ ಮಕ್ಕಳಿಗಳಿಗೂ ಒಂದು ಉತ್ತಮವಾದ ಹೇಳ್ಕೊಡಿ. ಈ ಸಮಯದಲ್ಲಿ ನೀವು
ಉತ್ತಮವಾದ ಗ್ರಂಥಗಳನ್ನ ಪಾರಾಯಣ ಮಾಡಿ, ಮಂತ್ರಗಳನ್ನ ಪಾರಾಯಣ ಮಾಡಿ. ಇವತ್ತೆಲ್ಲ ಯೂಟ್ಯೂಬ್ ಹೇಳಿದ್ರಲ್ಲ ನೀವು, ಮೊಬೈಲ್ ಹಿಡಿದ್ರೆ ಒಳ್ಳೊಳ್ಳೆ ಮಂತ್ರಗಳೆಲ್ಲ ಇದೆ ಸರ್, ಅದನ್ನ ಹಾಕೊಂಡು ಕೇಳಿ ಪುನೀತರಾಗಿ. ಈ ಸಮಯದಲ್ಲಿ ಕೇಳಿದಂಥದ್ದು ಲಕ್ಷಕ್ಕೆ ಜಪಕ್ಕೆ ಸಮ ಅಂತ. 108 ಬಾರಿ ಒಂದು ಓಂ ನಮಃ ಶಿವಾಯ ಅಂತ ಜಪ ಮಾಡಿದ್ರೆ 1 ಲಕ್ಷ ವ್ಯಾಲ್ಯೂ ಅಂತೆ. ಅಂದ್ರೆ ಎಷ್ಟು ಮಲ್ಟಿಪಲ್. ಭಗವಂತ ಹೇಳ್ತಾನಲ್ಲ, ಕೇಳ್ದಾಗ ಕೊಡದೇ ಇರೋನ್ ಎಲ್ಲವನ್ನ ಕೊಟ್ಟ ಅಂತ. ಆ ಕೊಟ್ಟಂತ ಸಮಯದಲ್ಲಿ ನಾವು ಪಡ್ಕೊಳಕ್ಕೆ ಎಷ್ಟು ಯೋಗ್ಯರು. ನದಿ ಸ್ನಾನದಲ್ಲಿ ಹೋದ್ರೆ ನದಿಗೆ ಹೋಗಕ್ಕೆ ಆಗಲ್ಲ, ನಾವು ಮನೇಲೇ ಇದ್ದೀವಿ. ಕೈಗಳನ್ನ ಒಂದು ಪಾತ್ರೆಯಲ್ಲಿ ನೀರು ತುಂಬಿಟ್ಟು ಆ ಕೈಗಳನ್ನ ಅಲ್ಲೇ ಇಟ್ಕೊಂಡು ದರ್ಬೆಯನ್ನಿಟ್ಟು ನೀವು ಪಾರಾಯಣ ಮಾಡಿ. ಅದರಿಂದನೇ ನೀವೆಲ್ಲವನ್ನ ದೋಷಗಳನ್ನ ಕಳ್ಕೊಳ್ಬಹುದು. ಈಗ ಹೇಳ್ತಾ ಇದೆ, ಅಕ್ಕಿ ಮತ್ತು ಕಪ್ಪು ಉದ್ದಿನ ಕಾಳು, ಅದನ್ನ ಎರಡನ್ನೂ ಕೂಡ ನೀವು ದಾನ ಮಾಡ್ಬೋದು. ಕಪ್ಪು ವಸ್ತ್ರವನ್ನ ದಾನ ಮಾಡ್ಬೋದು, ಶ್ವೇತ ವಸ್ತ್ರವನ್ನ ದಾನ ಮಾಡ್ಬೋದು. ಇದರಿಂದ ಆ ಒಂದು ಸಮಸ್ಯೆಗಳು ದೂರ ಆಗ್ತದೆ. ಭಯ ಬೇಡ, ಭಕ್ತಿ ಇರಲಿ, ಭಗವಂತನ ಸ್ಮರಣೆ ಇರಲಿ. ನದಿ ಸ್ನಾನ ಅಂತ ಹೇಳಿ ಇವಾಗ ಸ್ವಲ್ಪ ನದಿಗಳು ನಿಮಗೆ ಗೊತ್ತಿದೆ ಯಾವ ಥರ ಇದೆ ಅಂತ. ಚೆನ್ನಾಗಿದೆ. ಸಮುದ್ರ ಸ್ನಾನ ಬಹಳ ಒಳ್ಳೆಯದು. ಮನೆಯಲ್ಲಿ ಇವಾಗ ಸಮುದ್ರಕ್ಕೆ ಹೋಗಕ್ಕೆ ನಂಗೆ ಸಮಯ ಇಲ್ಲ ಅಂತ ಅಂದಾಗ ಸ್ವಲ್ಪ ನೀವು ಗುರುಗಳು ಹೇಳ್ದಂಗೆ ಸ್ವಲ್ಪ ಕಲ್ಲುಪ್ಪು ಆ್ಯಡ್ ಮಾಡಿ ಆ ನೀರು ಜೊತೆಗೆ. ಸೊ ಏನಾಗುತ್ತದು, ನಮ್ಮಲ್ಲಿರೋಂಥ ಋಣಾತ್ಮಕ ಶಕ್ತಿ, ಮೆಂಟಲ್ ಎಮೋಷನ್ಸ್, ಟ್ರಾಮಾ, ಭಯ ಇವೆಲ್ಲ ಏನಾಗುತ್ತೆ, ರಿಲೀಸ್ ಆಗುತ್ತೆ. ಸೊ ಗುರುಗಳು ಹೇಳೋದ್ರ ಜೊತೆಗೆ ಅದೊಂದು ಪಾಯಿಂಟ್ ಹೇಳಬೇಕು. ಒಂದೇ ಒಂದು ಉತ್ತರ ಹೇಳ್ಬಿಡ್ತೀನಿ. ಹಿಂದೆ ಇದನ್ನೇ ಹೇಳ್ತಾ ಇದ್ರು, ಅಭ್ಯಾಸ ರಾತ್ರಿ ಮಲಗಬೇಕಾದ್ರೆ ತಲೆ ಭಾಗದಲ್ಲಿ ತಾಮ್ರದ ಪಾತ್ರೆಯಲ್ಲಿ ನೀರಿಟ್ಕೊಂಡು ಮಲಗಿ ಅಂತ ಇದ್ರು. ಬೆಳಗ್ಗೆ ಎದ್ದು ಅದನ್ನ ಅರ್ಘ್ಯವಾಗಿ ಸಮರ್ಪಣೆ ಮಾಡಿ, ಅಂದ್ರೆ ಸೂರ್ಯನಿಗೋ ಯಾವುದೋ ಗಿಡಕ್ಕೆ ಹಾಕಿ ಅಂತ. ಆ ಗಿಡಗಳು ಈಗಲೂ ಗಿಡ ಪ್ರಯೋಗ ಮಾಡಿ ನೋಡ್ಲಿ. ಆ ಒಂದು ದಿನನಿತ್ಯವೂ ಆ ಕಾಯಕ ಮಾಡ್ತಾ ಬರಲಿ, ನಿಮ್ಮ ನೆಗೆಟಿವ್ನೆಲ್ಲ ಆ ಗಿಡ ತಗೊಳುತ್ತೆ. ಆ ಭೂಮಿ ತಗೊಳ್ಳೋ ಶಕ್ತಿ ಇದೆ, ಆ ಒಂದು ಗ್ರಾವಿಟಿ ಶಕ್ತಿ ನೀರಲ್ಲಿ ಇದೆ ಅಂತ ಹೇಳ್ತಾರೆ. ಆದ್ರಿಂದ ಅದನ್ನ ನೀವು ಮಾಡಬೇಕು. ಮಾಡೋದ್ರಿಂದ ಅದರಿಂದ ಒಂದು ಒಳ್ಳೆಯ ಫಲಗಳು ಸಿಗುತ್ತೆ. ಶಾಸ್ತ್ರದಲ್ಲಿ ಕ್ವಿಕ್ಕಾಗಿ ರಾಶಿಫಲ, ಕ್ವಿಕ್ಕಾಗಿ ರಾಶಿಫಲ ಆರುದ್ರ ನಕ್ಷತ್ರದವರಿಗೆ ಮತ್ತೆ ಸ್ವಾತಿ, ಶತಭಿಷ ಈ 3 ನಕ್ಷತ್ರದವರೆಗೂ ಏನು ಗೋಚಾರ ಫಲ ಅಂತ ಕರಿತೀವಿ. ಪ್ರತಿದಿನ ನಡೆಯುವಂತಹ ಗೋಚಾರ ಫಲವೇ. ಅಂದ್ರೆ ಪ್ರತಿದಿನ ಒಂದೊಂದು ಮನುಷ್ಯನ ಗೋಚಾರ ಫಲ ಹೇಗಿರುತ್ತೆ ಅಂದ್ರೆ, ಪ್ರಾತಃ ಕಾಲೇಶು ಕರ್ಮಫಲ, ಸಾಯಂಕಾಲೇಶು ನಿವಾರಕ. ಪ್ರಾತಃ ಕಾಲದಲ್ಲಿ ಕರ್ಮಫಲ ಆರಂಭವಾಗ್ತದೆ. ಬೆಳಗ್ಗೆ ರಾತ್ರಿ ಮಲ್ಕೊಳ್ಳುವಾಗ ನೀನು ಏನು ಅನ್ಕೊಂಡು ಮಲ್ಕೊಂಡಿರ್ತೀವಿ ಅದೇ ಕನಸು ಬರುತ್ತೆ ಅಂತ. ಅದೇ ಕನಸು ಬರ್ತದೆ. ನೀನು ದೆವ್ವ ಅಂತ ನೆನೆಸ್ಕೊಂಡ್ರೆ ದೆವ್ವ ಕನಸು ಬರ್ತದೆ, ಭಗವಂತ ಅಂತ ನೆನೆಸ್ಕೊಂಡ್ರೆ ಭಗವಂತನ ಕನಸಿಗೆ ಬರ್ತಾನೆ, ತಂದೆ ತಾಯಿ ನೆನೆಸ್ಕೊಂಡ್ರೆ ತಂದೆ ತಾಯಿ ಕನಸಿಗೆ ಬರ್ತಾರೆ. ಒಂದು ಮನೆಯಲ್ಲಿ ಯಾರಾದರೂ ಒಬ್ರು ತಂದೆಯೋ ತಾಯಿಯೋ ನಿಧನರಾಗ್ಬಿಟ್ರು ಅಂತಂದ್ರೆ 1 ವರ್ಷಗಳ ಕಾಲ ಅವರ ಮನಸ್ಸಿನಲ್ಲಿ ಇರುವಂತಹ ಭಾವನೆಗೆ ಅವರು ಕಾಣಿಸಿಕೊಳ್ತಾರೆ ಅಂತ ಒಂದು ಶಾಸ್ತ್ರ ಇದೆ. ಆ ಥರ ನೀನು ಮಲ್ಕೊಳ್ಳುವಾಗ ಭಗವಂತನ ನೆನೆಸ್ಕೊಂಡು ಮಲ್ಕೋ, ಮಾರನೇ ದಿವಸ ಬೆಳಗ್ಗೆ ಎದ್ದು ಹೇಳ್ತೀಯ. ಈ ಸ್ವಾತಿ ನಕ್ಷತ್ರದವರು ಆರುದ್ರ ಸ್ವಾತಿ ಎರಡೂ ಜನ್ಮಾಧಿಪತ್ಯದಲ್ಲಿ ಪಿತೃಗಳಿಗೆ ಉದ್ದೇಶವಾಗಿರ್ತಾರೆ. ಪಿತೃಗಳಿಗೆ, ತಂದೆ ತಾಯಿಯವರಿಗೆ ಉದ್ದೇಶವಾಗಿರ್ತಾರೆ. ಅಂದ್ರೆ ಏನು, ಅಯ್ಯೋ ಆ ಸ್ವಾತಿ ನಕ್ಷತ್ರದವರು ಆರುದ್ರ ನಕ್ಷತ್ರದವರು ಪಿತೃಶಾಪನ ಸ್ವಾಮಿ. ಪಿತೃಶಾಪ ಅಲ್ಲ, ನೀನು ನಿನ್ನ ತಂದೆ ತಾಯಿಯ ಕರ್ಮವನ್ನು ಮರ್ತಿದ್ದೀಯ. ಈಗ ಸಣ್ಣದಾಗಿ ಒಂದು ಸಣ್ಣ ವಿಷಯ ಹೇಳ್ಬಿಡ್ತೀನಿ ಸರ್. ಸಾಫ್ಟ್ವೇರ್ ಇಂಜಿನಿಯರ್ಗಳು, ನಾವು ನಮ್ಮ ಗುರುಗಳು ಹೇಳದಂತಹ ವಾಕ್ಯ ಅದು, ಶ್ರಾರ್ಧ ಕರ್ಮಗಳನ್ನ ಬಿಟ್ಟಿದ್ದಾರೆ. ಒನ್ಲಿ ಫಾರ್ ಸಾಫ್ಟ್ವೇರ್ ಇಂಜಿನಿಯರ್ಸ್. ಕಾರಣ, ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಟೈಮ್ ಇಲ್ಲ ಪಾಪ, ಅವರು ಬ್ಯುಸಿಯಲ್ಲಿ ಇರ್ತಾರೆ. ಅದು ಶ್ರಾರ್ಧ ಕರ್ಮ ಅಂದ್ರೆ ಯಾರಿಗೆ ಸೇರ್ತದೆ? ಪಿತೃಗಳಿಗೆ ಸೇರ್ತದೆ. ಪಿತೃಗಳು ಯಾರು? ಈ ಆರುದ್ರ ಸ್ವಾತಿ ಅವರ ಅಧಿಪತ್ಯ ಆಗ್ತಾರೆ. ಅವಾಗ ನೀನು ಎಷ್ಟು ದಾನ ಮಾಡಿ, ಕೋಟಿ ಕೋಟಿ ದಾನ ತಗೊಂಡೋಗಿ, ಇವಾಗ ನನಗೊಂದು 10 ಕೋಟಿ ದುಡ್ಡು ಬಂತು, ನಾನು ತಿಮ್ಮಪ್ಪನಿಗೆ ಒಂದು ಕಿರೀಟ ಹಾಕಿದೆ, ಅದಕ್ಕೆ ಅದು ನನಗೆ ನಿವಾರಣೆ ಆಗ್ಬಿಡ್ತದೆ. ಇಲ್ಲಿ ತಂದೆ ತಾಯಿ ಕೊಳಿತಾ ಇದ್ದಾರೆ, ಮೊದಲು ಆ ಸೇವೆಯನ್ನು ಸಲ್ಲಿಸು. ನಿನ್ನ ತಂದೆಗೆ ಒಂದು ಚಪ್ಪಲಿ ಕೊಡಿಸು. ನಿನ್ನ ತಂದೆ ಒಂದು ಅರ್ಧೋಗಿರೋ ಪಂಜೆ ಉಟ್ಕೊಂಡಿದ್ದಾನೆ. ಹಿಂದೆ ನಮ್ಮ ಊರಿನಲ್ಲಿ, ನಾವು ಲೋಕಲ್ ಅವರೇ, ಆದರೆ ನಮ್ಮ ಊರಿನಲ್ಲಿ ಗೌಡ್ರಿದ್ರು, ಮುನ್ರಾಜ್ ಗೌಡ್ರು ಅಂತ ನಾವು ಕರಿತಿದ್ವಿ. ಚಡ್ಡಿಗೌಡ್ರು ಅಂತ ಅವ್ರ ಹೆಸರು. ಒಂದು ಟರ್ಕಿ ಟವಲು, ಒಂದು ಪಟಾಪಟ್ಟಿ ನಿಕ್ಕರು, ಒಂದು ಕಾಕಿ ಶರ್ಟ್ ಹಾಕೊಂಡು ಓಡಾಡೋರಪ್ಪ. ಪ್ರತಿದಿನ ಆ ಶರ್ಟಲ್ಲಿ, ಆ ನಿಕ್ಕರಲ್ಲಿ, ಆ ಟವಲೇ ಇರೋದು ಅಪ್ಪನಿಗೆ. 4 ಜನ ಗಂಡು ಮಕ್ಕಳು, 7 ಜನ ಹೆಣ್ಣು ಮಕ್ಕಳು, ದೊಡ್ಡ ಕುಟುಂಬ. ಆ ದೊಡ್ಡ ಕುಟುಂಬಕ್ಕೆ ಇಷ್ಟು ತಂದೆ ತಾಯಿಯ ನೋಡುವಂತ, ಬೆಳಗ್ಗೆ ಎದ್ರೆ ಆಚೆ ಬಂದ್ಬಿಟ್ರೆ ಸಂಜೆ 7 ಗಂಟೆಗೆ ಮನೆಗೆ ಹೋಗ್ತಿದ್ರು. ಅವ್ರು ಯಾವಾಗ ನಾಷ್ಟ ಮಾಡ್ತಿದ್ರು, ಯಾವಾಗ ಊಟ ಮಾಡ್ತಿದ್ರು, ಯಾವಾಗ ಟೀ, ಏನು ಗೊತ್ತಿಲ್ಲ. ಮಕ್ಕಳೆಲ್ಲ ಅವ್ರವ್ರ ಪಾಡಿಗೆ ಅವ್ರವ್ರು ಹೋಗ್ಬಿಡೋರು, ಪಾಪ ಅವ್ರ ಕಷ್ಟದಲ್ಲಿ ಇರೋರು. ಅಂದ್ರೆ ಈಗ ಆ ಕಷ್ಟ ಇಲ್ಲ ನಿನಗೆ. ನಿನ್ನ ನಕ್ಷತ್ರಾಧಿಪತ್ಯಕ್ಕೆ, ನಿನ್ನ ಲಗ್ನ ಶುದ್ಧಿಯಲ್ಲಿ ಭಗವಂತ ಇದ್ದಾನೆ. ನೀನು ಲಗ್ನ ಶುದ್ಧಿ, ಆರುದ್ರ ಸ್ವಾತಿ ಲಗ್ನ ಶುದ್ಧಿಯಲ್ಲಿ ಭಗವಂತ ಇದ್ದಾನೆ. ತಂದೆ ತಾಯಿಯ ಸೇವೆ ಮಾಡು, ಗುರು ಹಿರಿಯರ ಸೇವೆಗಳನ್ನು ಸಲ್ಲಿಸಬೇಕು. ಮುಖ್ಯವಾದದ್ದ ವಿಷಯ, ಯಾವ ಕಾರಣಕ್ಕೂ ನೀನು ಯಾವ ಗ್ರಹಗಳನ್ನು ತದ್ವಿರುದ್ಧವಾಗಿ ಮಾತಾಡಬಾರ್ದು. ಈ ನಕ್ಷತ್ರದವರು
ಯಾಕೆಂದ್ರೆ ಆರುದ್ರ ಶಿವಾಧಿಪತ್ಯ, ಸ್ವಾತಿ ಚಂದ್ರಾಧಿಪತ್ಯ, ನಕ್ಷತ್ರಾಧಿಪತ್ಯಗಳನ್ನು ವಿರುದ್ಧವಾಗಿ ಮಾತಾಡಿದಾಗ ಈಗ ಹೇಳದ್ನಲ್ಲ ತಂದೆ ತಾಯಿ ಶಾಪವ ಅಂತ, ಅದು ದೈವ ಶಾಪ, ದೈವ ನಿಂದನೆ ಯಾಕೆ ಸೇರ್ತದೆ. ಓಕೆ, ಯಾವಾಗ್ಲೂ ನಾನು ಅಹಂಕಾರದಿಂದಲೂ ಹೇಳ್ತಿಲ್ಲ, ಮನುಷ್ಯ ತಗ್ಗಿ ಬಗ್ಗಿ ನಡೆಯಬೇಕು. ಒಂದು ಹಳ್ಳಿ ಮನೆ ಅಂತಿದ್ದರೆ ಬಾಗಿಲು 4ರಿಂದ 3 ಅಡಿ ಇರ್ತಿತ್ತು. ಗುಡ್ಸ್ಲು ಮನೆಗಳಲ್ಲಿ ತಲೆ ಬಗ್ಗಿಸಿ ಒಳಗೆ ಹೋಗ್ತಿದ್ವಿ ನಾವು. ರೀಸನ್, ನಿನ್ನ ಜೀವನ ತಗ್ಗಿ ಬಗ್ಗಿ ನಡೆಯಬೇಕು. ಓಕೆ, ಈಗ ದೊಡ್ಡವರಾಗ್ಬಿಟ್ವಿ, ಎಲ್ಲ ಮರ್ತೋಗಿದ್ವಿ ಅಷ್ಟೇ. ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ. ಈ ಒಂದು ಗ್ರಹಣ ತುಂಬಾ ಉತ್ತಮವಾದ ಸಮಯದಲ್ಲಿ ಬಂದಿದೆ. ಗುರುಗಳು ಹೇಳ್ತಾರೆ, ಇಷ್ಟೊತ್ತು ಹೇಳಿದ್ದ ವಿಚಾರ ಒಂದೇ ವಿಚಾರ. ಈ ಒಂದು ಭಾದ್ರಪದ ಹುಣ್ಣಿಮೆಯಿಂದ ಅಶ್ವಯುಜ ಅಮಾವಾಸ್ಯೆಯವರೆಗೆ 15 ದಿನಗಳ ಕಾಲ ಪಿತೃತರ್ಪಣ, ಪಿತೃ ವಿಚಾರ, ಮಹಾಲಯ ಅಮಾವಾಸ್ಯೆ ಅಂತ ಕೇಳಿದ್ದೀವಿ. ಮಹಾಲಯ ಅಮಾವಾಸ್ಯವರೆಗೆ ನೀವು ಬೇರೆ ಒಂದು ತರ್ಪಣಾದಿಗಳನ್ನ ಕೊಟ್ರೆ ಈ ಪಿತೃ ಕಾರ್ಯದಲ್ಲಿ ಅವ್ರಿಗೆ ನೇರವಾಗಿ ತಲುಪುತ್ತೆ ಅಂತ. ಇದನ್ನೇ ನಾವು ಮಾಡೋದಕ್ಕೆ ನದಿಗೆ ಹೋಗ್ತಾ ಇರೋದು. ಎಂತಹ ಸಮಯದಲ್ಲಿ ಸುಸ್ಥಿತವಾದ ಸಮಯದಲ್ಲಿ ಬಂದಿರ ನಾಳೆ ಮಾಡಿದಂತಹ ನೀವು ತರ್ಪಣ ವಿಚಾರಗಳು, ನಾಳೆ ಮಾಡಿದಂಥ ದಾನಗಳು ನೀವು ಪಿತೃ ತಲುಪುತ್ತೆ ಅಂತ ಹೇಳ್ತಾ ಇರೋ. ಅರ್ಧಂತ ಚಪ್ಪಲಿ ಹಾಕೊಂಡಿರುವಂತ ನಿಮ್ಮ ತಂದೆ ತತ್ಸಮಾನ ಚಿಕ್ಕಪ್ಪನೇ ಹಾಕೊಂಡಿದ್ದಾರೆ ಅಂದ್ರೆ ಕೊಡಿಸಿ ಅವರಿಗೆ ಉತ್ತಮವಾದ ಬಟ್ಟೆನ ಕೊಡಿಸಿ. ಇನ್ನೊಂದು ನಿಮ್ಮ ಚಾನೆಲ್ ಇಂದ ದಯವಿಟ್ಟು ಈ ಒಂದು ಮೆಸೇಜ್ ಹೋಗ್ಲಿ ಅಂತ, ಅಶ್ವವೇಗ ಚಾನೆಲ್ ಇಂದ ಒಂದು ಒಳ್ಳೆ ಮೆಸೇಜ್ ಹೋಗ್ಬೇಕು. ನದಿ ತೀರಕ್ಕೆ ಸ್ನಾನಕ್ಕೆ ಹೋದಾಗ ಕೆಲವರು ಯಾರೋ ಹೇಳಿದ್ದಾರೆ, ನಾನು ಅದು ನನ್ನದೇ ಪರ್ಸನ್, ನಾನು ಹೇಳಕ್ಕೆ ಇಷ್ಟಪಡೋದು. ಎಷ್ಟೋ ಜನ ಹೇಳ್ತಾರೆ ಬಟ್ಟೆಯನ್ನು ಬಿಟ್ಟು ಬಂದ್ರೆ ಪಾಪ ಪುಣ್ಯಗಳು ನಿವಾರಣೆ ಆಗ್ತವೆ ಅಂತ. ದಯವಿಟ್ಟು ಆ ಕೆಲಸ ಮಾಡಬೇಡಿ. ನದಿಗೆ ಹೋಗೋದು ನೀವು ಪವಿತ್ರ ಸ್ನಾನ ಮಾಡಿ ಅದನ್ನ ಪವಿತ್ರವಾಗಿಡೋದಕ್ಕೆ, ಅದನ್ನ ಅಪವಿತ್ರಗೊಳಿಸಿ ನಿಮ್ಮ ಬಟ್ಟೆಗಳನ್ನೆಲ್ಲ ಹಾಕಿ ಬಂದ್ರೆ ಪಾಪಗಳು ಕಳೆಯುತ್ತೆ ಇರೋದಾದ್ರೆ ಎಲ್ಲರೂ ಬಟ್ಟೆ ಬಿಟ್ಟು ಪಾಪ ಕಳ್ಕೊಂಡು ಬರ್ತಾ ಇದ್ರು. ಖಂಡಿತ ಅದನ್ನ ಮಾಡಬೇಡಿ. ನದಿಯನ್ನ ಶುದ್ಧವಾಗಿಡಿ, ನದಿಗೆ ನಮಸ್ಕಾರ ಮಾಡಿ. 106 ಜನಕ್ಕೆ ನೀರು ಕೊಡುವಂತ ಕಾವೇರಿ, ಕಬಿನಿ, ಹೀಗಾಗ ಹೇಳಿದ್ರು ಸಪ್ತ ನದಿಗಳು ಆಯ್ತಾ, ಗಂಗೆ ಚ ಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿಂಚನ. ಅದಿದ್ರೆ ನಮಗೆ ಆಧಾರ. ಅದನ್ನ ನೀವು ನಿಮ್ಮ ಕೊಳಕು ಬಟ್ಟೆಯನ್ನ ಬಿಡೋದಕ್ಕೆ ಇನ್ನೊಂದು